ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ ಬುಧವಾರದ ಮಿನಿ ಲಾಗ್ ಆಗಿರುತ್ತೆ. ನಾನಿವತ್ತು ಹೆಲ್ತಿಯೆಸ್ಟ್ ನುಗ್ಗೆಕಾಯಿ ಸೂಪ್ ಮಾಡಿದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಒಂದು ಪ್ಲೇಟಲ್ಲಿ ಈ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ನುಗ್ಗೆಕಾಯಿ ಇಷ್ಟನ್ನು ಹಾಕ್ಕೊಂಡು ಒಂದು ಕುಕ್ಕರಲ್ಲಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ವಿಷಲು ಇಲ್ಲ 2 ವಿಷಲ್ ಹೊಡೆಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನೊಂದು ವಿಷಲ್ ಹೊಡೆಸ್ಕೊಳ್ಳಿ. ಇದು ನುಗ್ಗೆಕಾಯಿದಿಂದ ಏನೇನು ಬೆನಿಫಿಟ್ಸ್ ಅಂತ ಇದೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಈ ಥರನೂ ತಿಂದರೆ ಅದು ರುಚಿಯಾಗೂ ಇರುತ್ತೆ. ನುಗ್ಗೆಕಾಯಿ ತಿನ್ನೋರಿಗೆ, ಬೋರ್ ಆಗಿರೋರಿಗೆ ಈ ಥರ ಸೂಪ್ ಮಾಡಿಕೊಟ್ರೆ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಒಂದು ವಿಷಲ್ ಹೊಡೆದಾಯಿತು, ನುಗ್ಗೆಕಾಯಿ ಬೆಂದಿದೆ ಚೆನ್ನಾಗಿ. ಇದನ್ನು ತಣ್ಣಗೆ ಮಾಡ್ಕೊಂಬಿಟ್ಟು ಒಂದು ಮಿಕ್ಸಿಯಲ್ಲಿ ಎಲ್ಲ ಹಾಕ್ಕೊಳ್ಳಿ. ಕ್ಲೀನಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಬಿಸಿ ಇರಬೇಕಾದ್ರೇ ಹಾಕ್ಕೊಬೇಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ನೋಡಿ, ಪೇಸ್ಟ್ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ, ಅಂದರೆ ಸೋಸ್ಕೊಳ್ಳಿ ಜಾಲರಿಯಲ್ಲಿ. ನಾನದು ನಾರ್ ಥರ ಇರೋದನ್ನೆಲ್ಲ ಫಸ್ಟು ಹಿಂಡ್ಕೊಂಬಿಟ್ಟೆ, ಆಮೇಲೆ ಒಂದು ಜಾಲರಿಯಲ್ಲಿ ಕ್ಲೀನಾಗಿ ಸೋಸ್ಕೊಂಡೆ. ಈ ಥರ ಬಂತು. ಸೋಸ್ಕೊಳ್ಳೋದ್ರಿಂದ ಅದು ಬಾಯಿಗೆ ಏನೂ ಸಿಗಲ್ಲ, ಆರಾಮಾಗಿ ಕುಡಿಬೋದು. ಸೋಸ್ಕೊಂಡಿಲ್ಲ ಅಂದರೆ ನಾರ್ ಥರ ಸಿಗುತ್ತಲ್ಲ, ಅದು ಚೆನ್ನಾಗಿರಲ್ಲ. ಒಂದು ಬೌಲಲ್ಲಿ ಹಿಂಗಿದ್ರೆ ಹಿಂಗೆ ಹಾಕ್ಕೊಳ್ಳಿ. ನನ್ನ ಹತ್ರ ಜೀರಿಗೆ ಎಲ್ಲ ಹಾಕ್ಕೊಂಡಿಲ್ಲ, ನೀವು ಹಾಕ್ಕೊಳ್ಳಿ. ಮೆಣಸಿಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಒಗ್ಗರಣೆನ ಅದರಲ್ಲಿ ಹಾಕಿಬಿಡಿ. ಒಗ್ಗರಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಸೂಪ್ನ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ರೆಡಿಯಾಗಿದೆ ಇವಾಗ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿಕೊಂಡು. ಒಂದು ಚೂರು ಬೆಲ್ಲ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಜಾಸ್ತಿ ತಿಕ್ನೆಸ್ ಆಗೂ ಇಲ್ಲ, ನಾರ್ಮಲಾಗಿದೆ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಜೊತೆ ಸೂಪರಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಹೆಲ್ತಿಯಾಗಿರೋ ನುಗ್ಗೆಕಾಯಿ ಸೂಪು ರೆಡಿಯಾಗಿದೆ. ಯಾರ್ಯಾರಿನ್ನ ಕುಡ್ದಿಲ್ಲ ಈ ಥರ, ಫಸ್ಟು ವೀಡಿಯೋನ ನೋಡಿದ ತಕ್ಷಣ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಇದು ಯಾವ ಥರ ಇತ್ತು ಅಂದ್ಬಿಟ್ಟು. ನಮ್ಮ ಮನೆಯವರಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು, ಕುಡಿದ್ರು. ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ. ಉಪ್ಪಿಟ್ಟು ಜೊತೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಸೂಪ್ ಹಾಕ್ಕೊಟ್ಟಿದ್ದೆ. ಅವರು ತುಂಬ ಚೆನ್ನಾಗಿದೆ ಅಂತ ಇನ್ಮೇಲೆ ವಾರಕ್ಕೊಂದಿನ ಮಾಡಿಕೊಡು ಅಂತ ಹೇಳಿದ್ರು. ಅವ್ರ ಜೊತೆ ಕೂತ್ಕೊಂಡು ನಾನು ತಿಂಡಿ ತಿನ್ಕೊಂಡೆ. ಅವರು ಕೆಲ್ಸಕ್ಕೆ ಹೋದರು. ಸರಿ, ನಾನು ಸ್ವಲ್ಪ ಪಾಟ್ ಎಲ್ಲ ತೊಗೊಬಂದಿದ್ದೆ ಅಲ್ಲ, ರೀಪಾಟ್ ಮಾಡೋಣ ಅಂದ್ಬಿಟ್ಟು ಮಣ್ಣು ಸ್ವಲ್ಪ ಮೆಟ್ರೋಯಿಂದ ಒಂದು 1 kg ತೊಗೊಂಬಂದಿದ್ದೆ. ನಾನು ಮೀಶೋದಲ್ಲಿ ಒಂದು ಸ್ವಲ್ಪ ಮಣ್ಣು ತೊಗೊಂಡಿದ್ದೆ. ಅದನ್ನು ಒಂದು ಬಕೆಟಲ್ಲಿ ಹಾಗೆ ಇಟ್ಕೊಂಡಿದ್ದೆ. ಆ ಮಣ್ಣು ಮತ್ತು ಪಾಟ್ನ ಖಾಲಿ ಮಾಡಿಕೊಂಡೆ ನಾನು. ಆ ಪಾಟಲ್ಲಿ ಇದ್ದಿದ್ದ ಮಣ್ಣು ಇದು ಮತ್ತು ಇದು ಎರಡನ್ನೂ ರೀಪಾಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ವೈಟ್ ಪಾಟಿಗೆ ಮನಿ ಪ್ಲ್ಯಾಂಟು, ಇದಕ್ಕೆ ಶೋ ಗಿಡನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಪಾಟಲ್ಲಿ ಇದ್ದಿದ್ದು ಮಣ್ಣೆಲ್ಲ ಹಾಕ್ಕೊಂಡು 3 ಮಣ್ಣನ್ನು ಹಾಕ್ಕೊಂಡು ಕ್ಲೀನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಮೆಟ್ರೋದಲ್ಲಿ ತಂದಿರೋದು. ಇದು ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಅರ್ಧದಲ್ಲಿ ಬರೀ ಆ ಮಣ್ಣಲ್ಲೇ 1-2 ಗಿಡ ಬೆಳೆಸಿ ನೋಡ್ತೀನಿ. ರಿಸಲ್ಟ್ ಏನಾದರೂ ಚೆನ್ನಾಗಿ ಬಂದರೆ ಬರೀ ಆ ಮಣ್ಣಲ್ಲೇ ಹಾಕ್ತೀನಿ. ಇಲ್ಲಿ ಬೆಂಗಳೂರಲ್ಲಿ ಮಣ್ಣು ಅಷ್ಟು ಚೆನ್ನಾಗಿರಲ್ಲ, ಹಂಗಾಗಿ ಗಿಡಗಳಷ್ಟು ಚೆನ್ನಾಗಿ ಬರಲ್ಲ. ನೋಡೋಣ, ನಾನು ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಇದೇನಾದರೂ ಚೆನ್ನಾಗಿ ವರ್ಕ್ ಆದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಒಂದು ತಿಂಗಳಾದಮೇಲೆ ಮತ್ತೆ ಇದೇ ಗಿಡಗಳನ್ನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಆ ಮಣ್ಣೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಅದರೊಳಗಿದ್ದಿದ್ದು ವೇಸ್ಟು ಎಲ್ಲ ತೆಗೆದುಬಿಟ್ಟು ಅದನ್ನು ಕ್ಲೀನಾಗಿ ಕಟ್ ಮಾಡಿ ಮತ್ತೆ ಮಣ್ಣಲ್ಲೇ ಹಾಕಿದೆ. ಅದು ಚೆನ್ನಾಗಿ ಗೊಬ್ಬರ ಆಗುತ್ತೆ. ಪಾಟ್ಗೆ ತುಂಬಿಕೊಂಡೆ. ನೋಡಿ, ರೆಡಿ ಮಾಡ್ಕೊಂಡಿದ್ದೀನಿ. ಈ ಗಿಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇವಾಗ ಹಿಂಗಿದೆ, ಇನ್ನೊಂದು 15 ದಿನ ಬಿಟ್ಟು ನೋಡಿ ನಾನು ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸಕ್ಕತ್ತಾಗಿರುತ್ತೆ. ವರ್ಷಕ್ಕೊಂದ್ಸಲ ರೀಪಾಟ್ ಮಾಡಿಕೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಳೆ ಬಂದರೆ ಗಿಡಗಳು ಎಷ್ಟು ಚೆನ್ನಾಗಾಗುತ್ತೋ ಆ ಥರ. ಮಣ್ಣು ವರ್ಷಕ್ಕೊಂದ್ಸಲ ಪಾಟ್ ಚೇಂಜ್ ಮಾಡಿಕೊಂಡ್ರೆ, ಪಾಟೇ ಚೇಂಜ್ ಮಾಡಬೇಡಿ, ಮಣ್ಣು ಮಾತ್ರ ರೀಪಾಟ್ ಮಾಡ್ಕೊಳ್ಳಿ. ಬೇರೆ ಮಣ್ಣು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರೀಪಾಟ್ ಮಾಡಿಕೊಂಡು ಗಿಡ ಎಲ್ಲ ಈಸಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಇದು ಹೊಸದು, ಹೋಲ್ ಮಾಡಿದ್ದಿಲ್ಲ. ಇದು ನಮ್ಮ ಮನೆಯವ್ರದ್ದು ಫೈಲ್ನ ಹೋಲ್ ಮಾಡೋಕ್ಕಂತ ಇಟ್ಕೊಂಡಿರೋದು ಕಡ್ಡಿ. ನಾನು ಇದರಲ್ಲಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ನೋಡಿದ್ರೆ ಬೈತಾರೆ, ನಾನೇ ಹಿಂಗೆ ಕಪ್ಪಗೆ ಮಾಡಿ ಇಟ್ಬಿಟ್ಟಿರೋದು, ನೀನು ಏನೇನಕ್ಕೋ ಯೂಸ್ ಮಾಡ್ಕೊಂಡು ಎಲ್ಲ ಹಾಳು ಮಾಡ್ತೀಯಾ ಅಂತ ಅಂತಾರೆ. ಸರಿ, ನಾನು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಲ್ಲ ಅವ್ರು ಹೇಳೋದನ್ನೆಲ್ಲ. ಪಾಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಹಿಂಗೆ ಕ್ಲೀನಾಗಿ ಹಿಂಗೆ ಅಗಲ ಮಾಡಿಕೊಂಡೆ ಚೆನ್ನಾಗಿ ಹೋಲಾಗುತ್ತೆ ಆ ಥರ ಮಾಡ್ಕೊಳ್ಳೋದ್ರಿಂದ. ನೋಡಿ, ಇವಾಗ ಇದಕ್ಕೆ ಈ ಗಿಡ ಹಾಕಿದ್ದೀನಿ.
ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇದು ಆ ಗಿಡದಲ್ಲಿ ಹಾಕಿದ್ದೆ, ಅದನ್ನು ಕಿತ್ಬಿಟ್ಟು ಇದನ್ನು ಬೇರೆ ಪಾಟಿಗೆ ಹಾಕೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಕ್ಲೀನಾಗಿ ಕತ್ರಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಮಣ್ಣಿನ ಈಸಿ ಇದೆಯಲ್ಲ, ಹಂಗೆ ಫಸ್ಟ್ ಎಲ್ಲ ಇಟ್ಬಿಟ್ಟು ಆಮೇಲೆ ಅದು ಗಟ್ಟಿ ಮಾಡ್ಕೊಳ್ಳೋಣ ಮಣ್ಣು ಅಂತ ಹಾಗೆ ನೋಡ್ತಾ ಇದ್ದೀನಿ. ಈ ಗಿಡ ನನಗೆ ತುಂಬ ಇಷ್ಟ. ಇದರಲ್ಲಿ ಹೂವು ಚೆನ್ನಾಗಿ ಬಿಡುತ್ತೆ, ರೋಸ್ ಹೂ ಥರನೇ ಇರುತ್ತೆ, ಬಟ್ ಸ್ಮಾಲ್ ಇರುತ್ತೆ. ನನ್ನ ಹತ್ರ ಪಿಂಕ್ ಕಲರ್ ಮಾತ್ರ ಇದೆ. ಇನ್ನು ವೈಟು ಮತ್ತು ಯೆಲ್ಲೋ ಕಲರು, ಆರೆಂಜ್ ಕಲರ್ ಎಲ್ಲ ಬಿಡುತ್ತೆ. ಅದು ಊರಿಗೆ ಹೋದರೆ ತೊಗೊಂಬರ್ಬೇಕು. ಇದು ನನ್ನ ತಮ್ಮ ಮನೆಯಲ್ಲಿ ಒಂದು 2 ಕೊನೆ ಕಿತ್ಕೊಂಬಂದು ಹಂಗೆ ಅದರಲ್ಲಿ ನಟ್ಟಿದ್ದೆ. ಹಿಂಗೆ ಜಾಸ್ತಿ ಉದ್ದ ಆದಮೇಲೆ ಇನ್ನೊಂದು ಪಾಟಿಗೆ ಹಿಂಗೆ ಕಟ್ ಮಾಡಿ ಹಾಕೋಣ ಅಂದ್ಬಿಟ್ಟೆ. ಅದರಲ್ಲಿ ಸುಮ್ಮನೆ ಹಾಕಿದ್ದೆ, ಇನ್ನು ಹಂಗೆ ಇಟ್ಟರೆ ಒಣಗೋಗ್ಬಿಡುತ್ತೆ ಅಂದ್ಬಿಟ್ಟು. ಅದು ಚೆನ್ನಾಗಿ ಬೆಳೆದಿತ್ತು. ಸರಿ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ಇದನ್ನೊಂದು ಪಾಟಲ್ಲಿ ಹಾಕ್ಕೊಂಡೆ. ಈ ಪಾಟ್ ವೇಸ್ಟ್ ಆಗುತ್ತೆ ಅಲ್ಲ. ಈ ಥರದ್ದು ಒಂದು 5 ಪಾಟ್ ಇದೆ. ಇನ್ನು ದೊಡ್ಡ ಪಾಟಿಗೆ ರೀಪಾಟ್ ಮಾಡಿಕೊಂಡ್ರೆ ಈ ಪಾಟ್ಗಳಿಗೆ ಬೇರೆ ಏನಾದರೂ ಹಾಕ್ಕೊಬೇಕು. ಮೋಸ್ಟ್ಲಿ ಈ ಥರ ಶೋ ಗಿಡಗಳನ್ನೇ ಹಾಕ್ಕೊಬೇಕು, ಅದಕ್ಕೆ ಇನ್ನು ವೇಸ್ಟ್ ಆಗೋಲ್ಲ. ಇನ್ನು ಮಣ್ಣು ರೀಪಾಟ್ ಮಾಡ್ಕೊಳ್ಳೋದಕ್ಕೂ ಅವಾಗವಾಗ ಚೆನ್ನಾಗಿರುತ್ತೆ. ಇದು ಈ ಥರ ಗಿಡಗಳನ್ನೇ ಹಾಕ್ಕೊತೀನಿ. ಇನ್ನೊಂದು ಯೆಲ್ಲೋ ಕಲರ್ದಿದೆ, ಅದು ಇವಾಗ ಹಬ್ಬ ಎಲ್ಲ ಮುಗೀಲಿ, ಇವಾಗ ಆಗೋಲ್ಲ. ಇರೋ ಟೈಮಲ್ಲಿ ಇಷ್ಟು ಮಾತ್ರ ಮಾಡ್ಕೊಳಕ್ಕಾಗತ್ತೆ ಅಷ್ಟೇ. ಎಲ್ಲ ಒಂದೇ ಸಲ ಮಾಡ್ಕೊಳಕ್ಕಾಗಲ್ಲ ಅಲ್ಲ. ಇನ್ನು ಮಣ್ಣು ತಂದಿದ್ದೆ ಸ್ವಲ್ಪ, ಇನ್ನು ಗಿಡನೂ ಜಾಸ್ತಿ ಇದಾಗ್ತಾಯಿತ್ತು ಅಂದ್ಬಿಟ್ಟು ಮಾಡ್ಕೊಂಬಿಡೋಣ ಅಂತ ರೀಪಾಟ್ ಮಾಡ್ಕೊತಾ ಇದ್ದೀನಿ. ಈ ಗಿಡ ನಮ್ಮೂರಲ್ಲಿ ರೋಡಲ್ಲೆಲ್ಲ ಒಟ್ಟಿರುತ್ತೆ. ಬೆಂಗಳೂರಲ್ಲಿ ನಮ್ಮೂರಲ್ಲಿ ರೋಡ್ ಸೈಡಲ್ಲಿರೋ ಗಿಡಗಳನ್ನೆಲ್ಲ ಇಲ್ಲಿ ಪಾಟಲ್ಲಿ ಹಾಕ್ಬಿಟ್ಟು 250-300 ರೂಪಾಯಿಗೆ ಮಾರ್ತಾರೆ. ನನಗೆ ಅದೇ ತಮಾಷೆ ಅನಿಸೋದು. ನಮ್ಮೂರುಗಳಲ್ಲೆಲ್ಲ ರೋಡಲ್ಲಿ ಸೈಡಲ್ಲೆಲ್ಲ ಬಿದ್ದು ಹುಟ್ಟಿ ಒದ್ದಾಡ್ತಾ ಇರುತ್ತೆ. ಅದನ್ನೆಲ್ಲ ತಂದು ಇಲ್ಲಿ ಶೋ ಗಿಡ ಅಂದ್ಬಿಟ್ಟು 250-300 ರೂಪಾಯಿಗೆ ಮಾರ್ತಾರಲ್ಲ ಅಂದ್ಬಿಟ್ಟು ನನಗೆ ಕಾಮಿಡಿಯಾಗಿರುತ್ತೆ ಅದು. ಸೊ ಈ ಗಿಡ ನೊಟ್ಟಿದ್ದಾಯಿತು, ಮಣ್ಣು ಟೈಟ್ ಮಾಡಿಕೊಟ್ಟೆ. ಫೈನಲಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಯಾವುದು ಚೆನ್ನಾಗಿದೆ ಅಂತ ಹೇಳಿ. ಮನಿ ಪ್ಲ್ಯಾಂಟ್ ಮೋಸ್ಟ್ಲಿ ಇನ್ಮೇಲೆ ಚೆನ್ನಾಗಾಗುತ್ತೆ. ಅದು ಪಾಟ್ ಚೇಂಜ್ ಮಾಡಿದ್ದೀನಲ್ಲ, ಪಾಟ್ ಒಳಗಡೆ ಇಟ್ಕೊಬೇಕು. ಸದ್ಯಕ್ಕೆ ಜಾಗ ಮಾಡ್ಕೊಂಡಿಲ್ಲ. ಸದ್ಯಕ್ಕೆ ಆಚೆಗಡೆ ಇರಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆಚೆಗಡೆ ಮಳೆ ಜಾಸ್ತಿ, ಇನ್ನು ಹಾಳಾಗಿಬಿಟ್ರೆ ಕಷ್ಟ. ಅದು ಒಳಗೆ ಇಟ್ಕೊಬೇಕು ಅಂದ್ಬಿಟ್ಟು ನಾನು ವೈಟ್ ಕಲರ್ದು ತೊಗೊಂಬಂದಿದ್ದೀನಿ. ನನಗಂತೂ ಮನಿ ಪ್ಲ್ಯಾಂಟು ತುಂಬ ಇಷ್ಟ. ನಮ್ಮ ಅತ್ತೆ ಇನ್ನು ಹಾಕಬೇಡ ಜಾಸ್ತಿ ಮನಿ ಪ್ಲ್ಯಾಂಟ್ಗಳು ಸಾಕು ಅಂದ್ಬಿಟ್ಟು ಹೇಳ್ತಾಯಿದ್ರು. ರೀಪಾಟ್ ಮಾಡಬೇಕಾದ್ರೆ ಹಾಕಲ್ಲ. ಆ ಬಕೆಟ್ಗೆ ಒಂದಕ್ಕೆ ಪಿಂಕ್ ಕಲರ್ ದಾಸವಾಳ ಹೂ ಬಿಡುತ್ತೆ ಅಲ್ಲ ಚಿಕ್ಕದು, ಅದನ್ನು ತೊಗೊಂಬಂದು ಹಾಕಬೇಕು. ಓಕೆ, ನಾನು ಒಳಗಡೆ ಬಂದೆ. ಮತ್ತು ಇನ್ನು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ವುಡ್ ವರ್ಕ್ ಮಾಡೋರು ಬಂದಿದ್ದರು. ಅದು ಸಿಸ್ಟಮ್ಗೆ ಹಾಕೋದಕ್ಕೆ ಬಂದಿದ್ದರು. ಎಲ್ ಶೇಪ್ದು ಟೇಬಲು. ಇನ್ನೆಲ್ಲ ಮಿರರ್ ಹತ್ರ ಎಲ್ಲ ಇದ್ದಿದ್ದೆಲ್ಲ ಎತ್ಕೊಟ್ಟೆ. ಮಿರರ್ ಸ್ವಲ್ಪ ಜಾರ್ಸಿದ್ರು, ಅದನ್ನು ರೆಡಿ ಮಾಡಲಿ ಅಂದ್ಬಿಟ್ಟು ಮಿರರ್ ಹತ್ರ ಇದ್ದಿದ್ದು ಎಲ್ಲ ಐಟಮ್ಸ್ಗಳನ್ನೆಲ್ಲ ಎತ್ತಿಟ್ಬಿಟ್ಟೆ. ನನ್ನ ಮಗಳದು ನೋಡಿ ಕ್ರಾಫ್ಟ್ ನಾನು ಅಲ್ಲಾಕಿದ್ದೀನಿ. ಎದ್ದಿದ ತಕ್ಷಣ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನೋಡಿ ಇದು ಫಿಟ್ ಮಾಡಿದ್ದಾರೆ. ಈ ರೀತಿ ಕಾಣಿಸ್ತಾ ಇದೆ. ಈ ಕಡೆ ಸಿಸ್ಟಮ್ ಇಟ್ಕೊಂಡು ಆ ಕಡೆಗೆ CPU ಕೆಳಗಡೆ ಮಾಡೋದಕ್ಕೆ ಹೇಳಿದ್ದೀವಿ. ಅವರು ಹೋಲ್ ಮಾಡೋದನ್ನು ಮರ್ತುಬಿಟ್ಟಿದ್ದಾರೆ, ವೈರ್ಗಳನ್ನೆಲ್ಲ ಹಾಕೋದಕ್ಕೆ. ಈ ಸೈಡ್ ಬಂದಾಗ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಫೈನಲ್ ಲುಕ್ಕು. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಅಲ್ಲಿನ ಸಿಸ್ಟಮ್ ಎಲ್ಲ ಇಟ್ಟಿಲ್ಲ. ನಾನು ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು, ಆಮೇಲೆ ಇಡ್ತೀನಿ. ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಲ್ಲ. ಬನ್ನಿ ಕ್ಲೀನ್ ಮಾಡ್ಕೊಳ್ಳೋಣ. ಮಿರರ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಿರರ್ ಹತ್ರ ಇದನ್ನೆಲ್ಲ ಜೋಡಿಸ್ಕೊಂಡೆ. ಈ ಫೋಟೋ ಬಂದು ನನಗೆ ರಾಜು, ಅವ್ನು ನನ್ನ ತಮ್ಮ, ಅವ್ನು ನನ್ನ ಬರ್ಡೇಗೆ ಅಂದ್ಬಿಟ್ಟು 2 ಇಯರ್ಸ್ ಆಯಿತು. ಫಸ್ಟ್ ಟೈಮ್ ಕೊಟ್ಟಿದ್ದು ಅವ್ನು ನನಗೆ ಗಿಫ್ಟು. ಆ ಗಿಫ್ಟ್ ತುಂಬ ಇಷ್ಟ ಆಯಿತು ನನಗೆ. ಗಿಫ್ಟ್ ಅಂತ ಎಲ್ಲ ಯಾರೂ ಕೊಡೋದೇ ಇಲ್ಲ, ಹಸ್ಬೆಂಡು ಸಹ ಕೊಡೋಲ್ಲ. ಅವ್ನು ಕೊಟ್ಟಿದ್ದ. ಒಂದು 2-3 ವರ್ಷದಿಂದ ಕೊಡ್ತಾಯಿದ್ದಾನೆ. ಟಿವಿನೇ ಇಲ್ಲಿ ಇಟ್ಟಿದ್ದೀನಿ. ಇನ್ನು CPU ಎಲ್ಲ ಇಡಬೇಕು. ಅಲ್ಲೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಬಾ ಹೂವು ಕಟ್ಟೋಣ ಅಂತ ಕರೆದ್ರು. ಆಂಟಿಗೆ ಚೆಂಡು ಹೂವು ಹೊಣ್ಸೋಕೆ ಹೇಳಿದ್ರು. ನನಗೆ ಮಲ್ಲಿಗೆ ಹೂವು ಅದು ಒಂದು ಹಾರ ಮಾಡು ಅಂತ ಹೇಳಿದ್ರು. ಅದನ್ನು ಮಾಡ್ತಾಯಿದ್ದೆ. ಅದು ಕೋಣಿಸೋ ಅಷ್ಟರಲ್ಲಿ ತುಂಬಾ ಇದಾಗ್ತಾಯಿತ್ತು. ಇನ್ನು ಅದು ಕೋಣಿಸೋ ಅಷ್ಟರಲ್ಲಿ 1-1.5 ಗಂಟೆ ಆಗೋಯ್ತು ಆ ಹೂವನ್ನ. ಅದು ಮಂಗಳವಾರ ತಂದಿರೋದು. ಫ್ರೈಡೇ ಅಷ್ಟರಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನಾನು ಪೋಣಿಸ್ಬೇಕಾದ್ರೆ ಚೆನ್ನಾಗಿ ಫ್ರೆಶ್ ಆಗೇ ಇತ್ತು. ಕಟ್ಟಿದ್ರೆ ಇನ್ನು ಅದು ಹಿಗ್ಗುತ್ತೆ ಅಂದ್ಬಿಟ್ಟು ನಾನು ಸೂಜಿಯಲ್ಲಿ ಪೋಣಿಸ್ತಾ ಇದ್ದೀನಿ. ಪೋಣಿಸಿದ್ರೆ ಹಾರ ನಾವು ಹೆಂಗೆ ಹಾಕಿರ್ತೀವೋ ಅದೇ ಥರ ಇರುತ್ತೆ. ಕಟ್ಟಿದ್ರೆ ಅದು ಸಂಜೆ ಆಗ್ತಾ ಫುಲ್ಲು ಜಗ್ಗೋಗಿಬಿಡುತ್ತೆ ಅಲ್ಲ. ಅದಕ್ಕೆ ನಾನು ಹಾರ ಒಂದು ಕ್ಲೀನಾಗಿ ಸೂಜಿಯಲ್ಲಿ ಪೋಣಿಸ್ಕೊಂಡೆ. ಪೋಣಿಸೋ ಅಷ್ಟರಲ್ಲಿ ಕಣ್ಣೆಲ್ಲ ಒಂಥರ ನೋವು ಬಂದುಬಿಡ್ತು. ಅದನ್ನೇ ನೋಡ್ತಾ ಇರ್ತೀವಲ್ವ, ನೋಡಿ ಇಷ್ಟು ಕೋಣಿಸ್ಕೊಂಡಿದ್ದೀನಿ, ಈ ಥರ ಕೋಣಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಮೇಲ್ಗಡೆ ಟೈಮು 3-3:15 ಆಗೋಗಿತ್ತು. ಮೇಲ್ಗಡೆ ಸ್ವಲ್ಪ ಹೋಗಿ ನೋಡು ವುಡ್ ವರ್ಕ್ ಮಾಡ್ತಾಯಿದ್ದಾರೆ ಅಂದರು. ನೋಡ್ಕೊಂಬಂದು ಮತ್ತೆ ಇದನ್ನು ಫಿನಿಷ್ ಮಾಡಿದೆ. ಈ ರೀತಿ ಬಂತು. ಸರಿ ಮೇಲ್ಗಡೆ ಹೋಗ್ಬಿಟ್ಟು ಕಸ ಗುಡಿಸ್ಕೊ, ಅದೆಲ್ಲ ಕ್ಲೀನ್ ಮಾಡ್ಕೊ ಅಂತ ಹೇಳಿದ್ರು. ನಾನು ಬಂದು ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡೆ. ಇನ್ನು CPU ಎಲ್ಲ ಇಟ್ಕೊಬೇಕಿತ್ತಲ್ವ, ಅಲ್ಲಿ ಟೇಬಲ್ ಎಲ್ಲ ಕ್ಲೀನಾಗಿ ಒಂದು ಸಲ ಒರೆಸ್ಕೊಂಡು ಒಳಗಡೆ ಎಲ್ಲ ವುಡ್ಡುದು ಡಸ್ಟ್ ಎಲ್ಲ ಹಾಗೇ ಇತ್ತು. ಅದನ್ನೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಫಸ್ಟು ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡೆ. ಆಮೇಲೆ ನಾನು ಎಲ್ಲ ಒಂದು ಬಟ್ಟೆಯಲ್ಲಿ ಒಣಗಿರೋ ಬಟ್ಟೆಯಲ್ಲಿ ಫಸ್ಟ್ ಒರೆಸ್ಬಿಟ್ಟು
ಆಮೇಲೆ ನೆಂದಿರೋ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡೆ. ಬೀರು ಈ ಕಡೆಗೆ ಇಟ್ವಿ ಅಲ್ವಾ, ಅದು ಗೋಡೆ ಸೈಡ್ ಇದ್ದಿದ್ದರಿಂದ ಆ ಸೈಡು ತುಂಬಾ ಡಸ್ಟ್ ಆಗಿತ್ತು. ಅದನ್ನು ಕಸದಲ್ಲಿ ಗುಡಿಸಿದ್ರೆ ಇನ್ನು ಬೆಡ್ ಮೇಲೆಲ್ಲ ಆಗಿಬಿಡುತ್ತೆ ಅಂದ್ಬಿಟ್ಟು ಒದ್ದೆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡೆ. ಓಕೆ ಗೈಸ್, ಇದು ನನ್ನ ಇವತ್ತಿನ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಬ್ಬಕ್ಕೆ ಇಷ್ಟು ಪ್ರಿಪೇರ್ ಆಗ್ತಾ ಇದ್ದೀವಿ. ಇನ್ನು ನಾಳೆ ಎಲ್ಲ ಮಾಡ್ಕೊಬೇಕು. ಆದಷ್ಟು ಮಾಡಿ ನಿಮ್ಮ ಮುಂದೆ ತಂದು ತೋರಿಸ್ತೀನಿ ಅಂತ ಹೇಳ್ತಾ ನಾನು ನನ್ನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾವು ಇನ್ನು ಚಿಕ್ಕ ಮಿನಿ ಯೂಟ್ಯೂಬರ್ಸು. ನಿಮ್ಮ ಥರ ನಾವು ಬೆಳೆದು ದೊಡ್ಡವರಾಗಬೇಕು. ನಿಮ್ಮ ಸಹಕಾರ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾನು ನನ್ನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.